ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ್ ಶುರು ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಮನೆಗೆ ಯಾರು ಬಂದಿದ್ದಾರೆ ನಿಮಗೆ ಸರ್ಪ್ರೈಸ್, ನೋಡ್ತಾ ಇರಿ, ಮುಂದೆ ವಿಡಿಯೋದಲ್ಲಿ ಗೊತ್ತಾಗ್ತದೆ. ನಾನಿವತ್ತು ಬನ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಒಂದು ಹಣ್ಣಾದ 5 ಬಾಳೆಹಣ್ಣು, ಪುಟ್ಟ ಬಾಳೆಹಣ್ಣನ್ನು ತಗೊಂಡಿದ್ದೇನೆ. ಅದನ್ನೆಲ್ಲ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಅದನ್ನು ಮಿಕ್ಸಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಅದು ಸ್ಮ್ಯಾಶ್ ಆಗ್ತದಲ್ಲ, ಆವಾಗ ಬನ್ಸು ತುಂಬ ಸೂಪರಾಗಿ ಬರ್ತದೆ. ನೀವೇ ಮುಂದೆ ನೋಡ್ಬೋದು. ಈಗ 5 ಬಾಳೆಹಣ್ಣನ್ನೆಲ್ಲ, ಹಣ್ಣಾದ ಬಾಳೆಹಣ್ಣನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. ಒಂದು 12 ಚಮಚ ಸಕ್ಕರೆಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೇನೆ. ಆಮೇಲೆ 1/4 ಲೀಟ್ರಷ್ಟು ಮೊಸರನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ನಾನು. ಇದನ್ನೆಲ್ಲ ಈಗ ಹಾಕ್ಕೊಂಡಾದಮೇಲೆ ಚಂದ ಮಾಡಿ ಮಿಕ್ಸಿ ಮಾಡಿ ಇಟ್ಕೊಳ್ಬೇಕು. ಈಗ ನೋಡಿ, ಎಲ್ಲವನ್ನು ಚೆಂದಾಗಿ ಮಿಕ್ಸಿ ಆಗಿದೆ. ಇದು ಸ್ಮೂತಾದ ಪೇಸ್ಟ್ ಆಗಿದೆ. ಈ ಥರ ಪೇಸ್ಟ್ ಮಾಡಿಕೊಂಡ್ರೆ ನಿಮಗೆ ಬನ್ಸ್ ಒಳ್ಳೆಯದಾಗಿ ಬರ್ತದೆ. ಇದನ್ನೀಗ ಒಂದು ಬೌಲಿಗೆ ನೀವು ಸರಿ ಸ್ಮ್ಯಾಶ್ ಆದದನ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡಾದಮೇಲೆ ಅದಕ್ಕೆ ನಿಮಗೆ ಬೇಕಷ್ಟು ಮೈದಾ ಹಿಟ್ಟು ಉಂಟಲ್ಲ, ಅದಕ್ಕೆ ಆ್ಯಡ್ ಮಾಡ್ತಾ ಹೋಗಿ. ಇದು ಸ್ಮ್ಯಾಶ್ ಆದ ಇದಕ್ಕೆ ಕರೆಕ್ಟಾಗಿ ಹೊಂದ್ಕೊಳ್ಳುವ ಹಾಗೆ ನೀವು ಮೈದಾ ಹಿಟ್ಟನ್ನು ಹಾಕ್ತಾ ಹೋಗಬೇಕು. ಇಂತಿಷ್ಟೇ ಪ್ರಮಾಣ ಅಂತೇನಿಲ್ಲ, ಅದು ಕಲಿಸುವಾಗ ನಿಮಗೆ ಗೊತ್ತಾಗ್ತದೆ. ಅಷ್ಟು ಬೇಕಷ್ಟು ಹಾಕ್ತಾ ಹೋಗ್ಬೋದು. ನೀರಿದ್ದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಹೋಗೋದು. ಈಗ ಸ್ವಲ್ಪ ಒಂದು ಚಿಟಿಕೆ ಸೋಡಾ ಪುಡಿ ಹಾಕಿದ್ದೇನೆ. ಸೋಡಾ ಪುಡಿ ಹಾಕಿ ಅದನ್ನು ಸ್ವಲ್ಪ ಕಲಿಸ್ಕೊಳ್ತೇನೆ ಚಂದ ಮಾಡಿ. ಕಲಸಿ ಆದ ಮೇಲೆ ಈಗ ಪುನಃ ನನಗೆ ಇದು ಸ್ವಲ್ಪ ಮೈದಾ ಹಿಟ್ಟು ಬೇಕನ್ನಿಸ್ತದೆ. ಕಲಿಸುವಾಗಲೇ ನಮಗೆ ಗೊತ್ತಾಗ್ತದೆ ಎಷ್ಟು ಬೇಕು ಅಂತ ಹೇಳಿ. ಅದನ್ನು ಒಂಚೂರೇ ಹಾಕ್ಕೊಳ್ತಾ ಹೋಗಬೇಕು. ಈಗ ಇದಕ್ಕೆ ನಾನು ತುಪ್ಪ ಆ್ಯಡ್ ಮಾಡ್ತೇನೆ. ಈ ತುಪ್ಪ ಹಾಕ್ಕೊಂಡ್ರೆ ನಿಮಗೆ ಬನ್ಸ್ ಉಂಟಲ್ಲ ಅಷ್ಟು ಚಂದ ಬರ್ತದೆ. ತುಪ್ಪ ಹಾಕ್ಕೊಂಡ್ರೆ ಬೇಕಿದ್ದವರು ಎಣ್ಣೆನೂ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಆ್ಯಡ್ ಮಾಡಿದ್ದೇನೆ, ಆಯಿತಾ. ಇದನ್ನು ತುಪ್ಪ ಹಾಕಿ ಚಂದ ಮಾಡಿ ನೀವು ಕಲಿಸ್ಕೊಳ್ಬೇಕು. ಪುನಃ ಮೈದಾ ಹಿಟ್ಟು ಬೇಕಂತ ಅನಿಸಿದರೆ, ಅದು ಸ್ವಲ್ಪ ನೀರು ಅನಿಸಿದರೆ ಪುನಃ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ಳೋದು. ಅದಕ್ಕೆ ಮೈದಾ ಹಿಟ್ಟು ಇಂತಿಷ್ಟೇ ಪ್ರಮಾಣ ಅಂತಿಲ್ಲ, ಅದು ಸ್ಮ್ಯಾಶ್ ಮಾಡಿದ ಪೇಸ್ಟಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಂಡು ಕಲಿಸ್ಕೊಳ್ತಾ ಹೋಗೋದು ನೀವು. ಈಗ ನೋಡಿ, ಚಂದ ಮಾಡಿ ಕಲಸಿ ಇಟ್ಕೊಂಡಿದ್ದೇನೆ. ಆಮೇಲೆ ಮೇಲಿಂದ ಒಂಚೂರು ತುಪ್ಪವನ್ನು ಸವರಿ ಅದನ್ನು ಚಂದ ಮಾಡಿ ಮುಚ್ಚಿ ಇಟ್ಟು ಬಿಡಬೇಕು ನಾವು. ಇದೀಗ ಹಿಂದಿನ ರಾತ್ರಿ ಕಲಸಿಟ್ಟದ್ದು, ಈಗ ಬೆಳಿಗ್ಗೆ ಆಯಿತು. ಮಾಡಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನೋಡಿ, ಆಗಳೇ ಶಿಫ್ಟ್ ಮಾಡ್ಕೊಂಡಿದ್ರು ಎಲ್ಲ 2-3 ಸಲ ಶೂಟ್ ಮಾಡ್ತಾ ಇತ್ತು. ಅದಕ್ಕೆ ಸರಿ ಬರ್ಲಿಲ್ಲ. ಅದಕ್ಕೆ ಅಪ್ಪ ಆನ್ ಮಾಡೋದಾಗ ಹೇಳ್ಕೊಳ್ಳ ಹಾ ಅಂದ್ರೆ ಜೋರ್ ಕೂಗು ಒಂದ್ಸಲ. ಇಲ್ಲಿ ನೋಡಿ, ನನ್ನ ಮಗ ಬಂದಿದ್ದಾನೆ ಬೆಂಗಳೂರಿಂದ. ನಾನೀಗ ನಿನ್ನೆ ಬನ್ಸಿಗೆ ಕಲಸಿಟ್ಟಿದ್ನಲ್ಲ, ಅದನ್ನೀಗ ಮಾಡ್ತಾ ಇದ್ದೇನೆ. ನೋಡಿ, ಈ ಥರ ಅದನ್ನು ಉಂಡೆ ಥರ ಮಾಡಿಕೊಂಡು ಹಿಟ್ಟಲ್ಲಿ ಮುಳಿಸಿ ಆಮೇಲೆ ಇದು ಮಾಡಬೇಕು. ನಂದು ಸೊಸೆ ಬರಲಿಲ್ಲ, ಅವಳು ಶೂಟಿಂಗಲ್ಲಿದ್ದಾಳೆ, ಬ್ಯುಸಿ ಇದ್ದಾಳೆ. ಹಾಗಾಗಿ ಅವಳು ಬರಲಿಲ್ಲ. ಇವನಿಗೆ ಶಿವಮೊಗ್ಗಕ್ಕೆ ಬರ್ಲಿಕ್ಕಿತ್ತ, ಹಾಗೆ ಬಂದ ಇಲ್ಲಿಗೆ. ನೀವು ನೋಡಿರ್ಬೋದು ಇವನನ್ನು ಸೀರಿಯಲಲ್ಲೆಲ್ಲ. ಅದು ಈ ನೋಡಿ, ಇಷ್ಟು ದಪ್ಪ ಹಿಂಗೆಲ್ಲ ಆಟಬೇಕು. ತುಂಬ ತೆಳು ಮಾಡಬಾರ್ದು ಬನ್ಸಿಗೆ. ಅವನಿಗೆ, ನನ್ನ ಮಗನ ಹೆಸರು ಶೋಧನ್ ಬಸ್ರೂರ್ ಅಂತ. ಅವನೀಗ ನನಗೆ ಇದು ಬನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಇದನ್ನು ಹಿಂಗೆ ಮಾಡೋದಾ? ಅದು ಬೇಗ ಇದು ಮಾಡಬೇಡ, ಅದು ಒಂಚೂರು ಕಾಯ್ಬೇಕು. ಹಿಂಗೆ ಹಾಂ, ಈಗ ಕೊಟ್ಟು ಹಿಂಗೆ. ಅದು ಕೆಲವೊಮ್ಮೆ ಅದು ಒಟ್ಟೆ ಆಗ್ತಲ್ಲ, ಅಷ್ಟೊತ್ತಿಗೆ ಹಾರುತ್ತದೆ. ಈಗ ಹಿಂಗೆ. ಆಮೇಲೆ ಇದು ಅದು ಇಷ್ಟು ಕೆಂಪು ಸಾಕು. ಈಗ ಅದು ಹಾರು ಹೊತ್ತಿಗೆ ಹಿಂಗೆ ಹಿಡಿಬೇಕು, ಆಗ ನಮಗೆ ಮೈ ಮೇಲೆಲ್ಲ ಹಾರೋದು. ಇವನು ಕೆಲವು ಅಡುಗೆ ಎಲ್ಲ ಒಳ್ಳೆ ಮಾಡ್ತಾನೆ, ಬಿರಿಯಾನಿ ಅದೆಲ್ಲ. ಇದೆಲ್ಲ ಕಲಿತಾ ಇದ್ದಾನೆ ಅಷ್ಟೇ. ಎಲ್ಲ ಇವ್ರದ್ದೇ ರೆಸಿಪಿ ಮಾಡೋದು, ಅಮ್ಮನ ರೆಸಿಪಿ.
ಬಜ್ಜಿ ಬೋಂಡ. ಬಜ್ಜಿಯೂ ಮಾಡ್ತೆ. ಸೀರಿಯಲ್ ಅಲ್ಲಿ ಬಜ್ಜಿ ತಿನ್ನೋದಷ್ಟೇ ಅಲ್ಲ, ನಾನು ಬಜ್ಜಿ ಮಾಡ್ತೆ. ಭೂಮಿಗೆ ಬಂದ ಭಗವಂತದಲ್ಲಿ ಮಾಡಿದ್ದವನು, ಅದರಲ್ಲಿ ಬಜ್ಜಿ ಬೋಂಡ ಫೇಮಸ್ ಆಗಿತ್ತು ಇವನು. ಒಂದ್ಸಲ ಅಮ್ಮ ಮಾಡದ ಅಡಿಗೆನ ಭೂಮಿಗೆ ಬಂದ ಭಗವಂತ ಸೆಟ್ಟಿಗೆ ತಗೊಂಡೋಗಿದ್ದೆ ನಾನು. ಬನ್ಸೆ ಮಾಡಿದ್ರ, ಅದನ್ನ ತಗೊಂಡೋಗಿದ್ದೆ. ಎಲ್ರು ಖುಷಿ ಪಟ್ರು, ಚೆನ್ನಾಗಿತ್ತು ಅಂತಂದ್ರು. ಸಾಮಾನ್ಯ ಬೆಂಗಳೂರಿನವರಿಗೆ ಬನ್ಸ್ ಇಷ್ಟ ಆಗ್ತದೆ. ಬೆಂಗಳೂರು ಕಡೆಯವರಿಗೆ ಬನ್ಸ್ ತುಂಬಾ ಇಷ್ಟ. ತಿಂಡಿಗಳಲ್ಲಿ ಮಂಗಳೂರು ತಿಂಡಿ ಎಲ್ಲ ಇಷ್ಟಪಟ್ಟು ಗೋಳಿ ಬಜೆ ಅದೆಲ್ಲ ಇಷ್ಟ ಆಗ್ತದೆ ಅವ್ರಿಗೆ. ಮತ್ತೆ ನಿನ್ ಫ್ರೆಂಡ್ಸ್ ಎಲ್ಲ ಕಡುಬು, ಟೊಳ್ಳು ಕಡುಬು ಮಾಡ್ತನಲ್ಲ, ಅದು ಇಷ್ಟಪಡ್ತಿದ್ನಲ್ಲ ಮೊದ್ಲು. ಅದು ಮಾಡಿರಲ್ಲ ನೀವು ಇದ್ರಲ್ಲಿ? ಇದು ತೋರ್ಸ್ಲಿಲ್ಲ, ಇನ್ನು ಮಾಡ್ಬೇಕಾ? ತೋರ್ಸ್ಲಿಲ್ಲ ಇನ್ನು. ಮಲ್ನಾಡಿದ ಟೊಳ್ಳು ಕಡುಬು, ಆಮೇಲೆ ಇದು ಮಾಡಿ ನೀವು ಕಜ್ಜಾಯ ಮಾಡಿ. ಮಾಡ್ತೇನೆ ಅದು ಮಾಡ್ಬೇಕು. ಮಟನ್ ಸಾರಿಗೆ ಮಟನ್ ಸಾರಿಗೆ ಇಲ್ಲೆಲ್ಲ ಈ ಕನ್ನಡ ಸೈಡ್ ಎಲ್ಲ ಈ ದೀವರ ಸಾರಿಗೆ ಅವ್ರಿಗೆ ಎಂಟು ಬಂದು ಅದೇ ಮಾಡಿಬಿಡು. ಅವ್ರು ಟೆಸ್ಟ್ ಮಾಡ್ತಾರೆ, ನಾನು ಅದು ಕಲ್ತ್ಕೊಂಡೆ. ಅಮ್ಮ ಮಾಡ್ತಾರೆ, ನಮ್ಮ ಈ ಹಬ್ಬಕ್ಕೆ ನವರಾತ್ರಿ ನಾನು ಈಗ ಸಾರಿಗೆ ಮಾಡ್ಕೊಟ್ಟಿದ್ದೆ. ಬನ್ನಿ ಎಲ್ಲ ಶೋಧನ ಬಾ ತಿಂಡಿಗೆ. ಬಂದ ಒಂದು ನಿಮಿಷ. ತುಪ್ಪ ಬೆಂಟೆ ಇವನಿಗೆ ಬನ್ಸಿಗೆ ಚಟ್ನಿ ಸಾಗು ಎಂತಾರು ಇರ್ಬೇಕು, ನಮ್ಗೆ ತುಪ್ಪ ಇದ್ರೆ ಸಾಕಾಗ್ತದೆ. ಸರಿ ಆಯ್ತಾ? ಲೈಕ್ ಆಯ್ತಾ? ಈಗ ನೋಡಿ ಆ ಬನ್ಸ್ ನಾನು ಮಾಡಿದ್ನಲ್ಲ, ಅದು ಯಾವ ಥರ ಬಂದಿತ್ತಂತ ನಿಮಗೆ ತೋರಿಸ್ತಾ ಇದ್ದೇನೆ. ಅದನ್ನು ಓಪನ್ ಮಾಡಿದಾಗ ನೋಡಿ ಒಳಗೆ ಎಷ್ಟು ಟೊಳ್ಳಾಗಿ ಫ್ಲಫಿಯಾಗಿ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಮಾಡಿದರೆ ತುಂಬ ಚೆನ್ನಾಗಿ ಬನ್ಸ್ ಬರ್ತದೆ. ನೀವು ಮಾಡಿ ನೋಡಿ ಆಯಿತಾ?